ಇದೊಂದು ನಂಗೊಂದು ನಮ್ಮ ತಂಗಿಗೊಂದು. ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನ ಆದಮೇಲೆ ಇದಕ್ಕೆ ವಾಯ್ಸ್ ರೆಕಾರ್ಡನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ವಾಯ್ಸ್ ರೆಕಾರ್ಡ್ ಕೊಡೋಕ್ಕೆ ಅಷ್ಟು ನನ್ನ ದನಿ ಸರಿ ಇರಲಿಲ್ಲ. ಸೊ ಮದುವೆಯಲ್ಲೆಲ್ಲ ಹೆಲ್ತ್ ಇಶ್ಯೂ ಆಗಿ ದನಿ ಒಂದು ಸ್ವಲ್ಪ ಕೆಟ್ಟಿತ್ತು. ಸೊ ಅದಕ್ಕಾಗಿ ವಾಯ್ಸ್ ರೆಕಾರ್ಡ್ ಕೊಡೋಕ್ಕಾಗಲಿಲ್ಲ. ಹಾಗೆ ಬಳೆ ಶಾಸ್ತ್ರನೂ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೂ ವಾಯ್ಸ್ ರೆಕಾರ್ಡ್ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಲೇಟ್ ಮಾಡಿ ಅಪ್ಲೋಡ್ ಮಾಡಿದೆ. ವಾಯ್ಸ್ ರೆಕಾರ್ಡ್ ಕೊಡಬೇಕು ಅಂಥೇಳಿ ಹಾಗೆ ಇಟ್ಕೊಂಡು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನಾಗಲ್ಲ ಬಿಡು ಅಂಥೇಳಿ ಹಾಗೆ ಅಪ್ಲೋಡ್ ಮಾಡಿಬಿಟ್ಟೆ ಮ್ಯೂಸಿಕ್ ಹಾಕಿ. ಆಮೇಲೆ ಇದಕ್ಕೂ ಅಪ್ಲೋಡ್ ಮಾಡಬೇಕು, ವಾಯ್ಸ್ ರೆಕಾರ್ಡ್ ಕೊಡಬೇಕು ಅಂಥೇಳಿ ಅದಕ್ಕೆ ಲೇಟ್ ಮಾಡಿ ಇಟ್ಕೊಂಡು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ಬೇಗ ಬಳೆ ಶಾಸ್ತ್ರಕ್ಕಿಂತ ಮೊದಲೇ ಅಪ್ಲೋಡ್ ಮಾಡಬೇಕಾಗಿತ್ತು, ಮೆಹಂದಿ ಶಾಸ್ತ್ರದ್ದು. ಸೊ ಇದು ಹಾಗೆ ವಿಡಿಯೋ ಒಂದೆರಡು ಆ ಕಡೆ ಈ ಕಡೆ ಆಗಿ ಸೊ ಸಿಗಲಿಲ್ಲ. ಸೊ ಅದಕ್ಕಾಗಿಯೇ ಲೇಟ್ ಆಯಿತು ಅಪ್ಲೋಡ್ ಮಾಡೋಕ್ಕೆ. ಇನ್ನೇನು ಬೇಡ ಬಿಡು, ಇವಾಗ ಅದು ಅಪ್ಲೋಡ್ ಮಾಡಿಬಿಡೋಣ ಅಂಥೇಳಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲೇ ನಮ್ಮ ತಂಗಿ ಅದಕ್ಕೆ ಸಿಟ್ಟಾಗಿದ್ಲು ಅಂದರೆ ಅವಳು ಮೆಹಂದಿ ಥರ ಡಿಸೈನ್ ಹಚ್ತಾ ಇಲ್ಲ ಅಂಥೇಳಿ ಸಿಟ್ಟಾಗಿದ್ಲು. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಮೆಹಂದಿ ಹಚ್ಕೋದೇ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಅದಕ್ಕೆ ಕ್ವಿಕ್ಕಾಗಿ ಒಂದು ಸ್ವಲ್ಪ ಇರಲಿ ಅಂಥೇಳಿ ನಮಗೆ ಬೇಕಾಗಿ ಫೋಟೋ ತೊಗೊಂಡ್ಬಿಟ್ವಿ ಅಷ್ಟೇ, ಅದಷ್ಟೇ ಮಾಡ್ಕೊಂಡ್ವಿ. ಹಾಗೆ ಬಳೆ ಶಾಸ್ತ್ರದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಮೆಹಂದಿ ಶಾಸ್ತ್ರದ್ದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂಥೇಳಿ ಹಾಗೆ ಒಂದು ಸ್ವಲ್ಪ ಫೋಟೋಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ನಮ್ಮಮ್ಮ ಊಟ ಮಾಡಿಸ್ತಾ ಇದ್ದಾಳೆ ನಮ್ಮ ತಂಗಿಗೆ. ಹಾಗೆ ಮಾಡಿ ಆಮೇಲೆ ಬಾಣದ ಮೇಲೆ ಮುಚ್ಚೋದು ಇದೊಂದು ನಂಗೊಂದು ನಮ್ಮ ತಂಗಿಗೊಂದು 2 ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದು ನಾನು. ಇದೊಂದು ಇವೆಲ್ಲ ಗೋಡೆ ಮೇಲೆ ಹಾಕಿ ಇಲ್ಲೆಲ್ಲ ಫಾಟ್ಗಳು ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಇನ್ನು ಇಂಥವು ತರಿಸಿದ್ದೀನಿ. ಮತ್ತು ಇವೆರಡು ಪೇರ್ ಇದ್ದಾವೆ. ಇದು 3 ಸ್ಟಫಿಂದಿದೆ. ಇಲ್ಲೊಂದು ಕೈಯಲ್ಲಿ ಗೊಂಬೆ ಇಡೋದು, ಇಲ್ಲೊಂದು ಪಾಟ್ಗಳು ಇಡೋದು, ಇವೇನಾದರೂ ಮತ್ತೆ ಇನ್ನೇ ಒಂಥರ ಇಡಬಹುದು, ಏನಾದರೂ ಇಡ್ಬೋದು. ಪಾಸ್ ಮಾಡತ್ತೇನೆ ಮಾಡಬೇಕು. ಇದರಲ್ಲಿ ಏನಾದರೂ ಹಾಕಿರ್ಬೋದು, ಹಣಿಗೆ ಅಥವಾ ನಮಗೆ ಏನಾದರೂ ಸಾಮಾನನ್ನು ಎತ್ತಿಡ್ಬೋದು. ಇದರಲ್ಲಿ ಫೋನ್ ಕೂಡ ಹಾಕಿರ್ಬೋದು. ಇವು 3 ಬಂದಿದ್ದಾವೆ ಇದರಲ್ಲಿ. ಮತ್ತು ಇದು ಇಲ್ಲಿ ಪಾಟ್ ಅಥವಾ ಏನಾದರೂ ಹಾಕಿಡ್ಬೋದು. ಎಲ್ಲ ಗೋಡೆ ಮೇಲೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ. ಇದು ಒಂದು ಈಗ 2 ಬಂದಿದೆ. ಇದೊಂದು, ಇವು 2 ಒಂದೇ ತೋರಿಸಿದ್ದೆ ಆವಾಗಲೇ. ಅವಳಿಗೊಂದು ನಾವೊಂದು ಹಾಕಿದ್ದೆ, ಇಲ್ಲಿಂದಲ್ಲಿ ತರಿಸಿದ್ದು. ನಾವು ಮನೆಯಲ್ಲೇ ಮಾಡಿರುವ ಸುರ್ಗಿ ಸಾಮಾನು ಏನಂತಾರೆ ಇವಕ್ಕ ವಸ್ತುಗಳು ಅಂತಾರೆ. ಬರೀ ವಿಡಿಯೋ ಮಾಡ್ಕೊಂಡು ಆಮೇಲೆ ಹಾಗೆ ಮಾಡ್ತೀನಿ. ಒಂದೊಂದು ಥರ ಇರ್ತಂಗಿ ಅವು ಕೆಂಪು ಇನ್ನೊಂದು ಬಾಕ್ಸ್ ಹತ್ತ ತಿನ್ಲೆ. ಮತ್ತೆ ನೀ ಯಾರು ಹೇರ ಮುಡ್ಕೊಂಡು ಅಂತದ ಎಂತ ರೌಂಡ್ ಬಾಕ್ಸ್ ಹೆಂಗೈತೆ ಅನ್ನೋದು. ಇದೊಂದೇ ದುಡ್ಡು ಕೊಟ್ಟು ತಂದಿರೋದು, ಉಳಿದಿದ್ದೆಲ್ಲ ಮನ್ಯಾಗ ಮಾಡಿದ್ದು. 200 ಅವ ಕಾಜಿನ ಕಪ್ದಾವ್ ಅಲ್ಲಿ ಸುರ್ಗ್ಯಾಗ ಇದು ಆ ಕಡೆ ಕಳಿಸಿದ ಬಾಂಡೆ ಹೊಡಿತಾವ ಅಂತೇಳಿ ಈ ಕಡೆ ಕೊಟ್ಟು ಕಳಿಸಿದಾರೆ. ಓಪನ್ ಮಾಡಿ ತೋರಿಸು.
ಮಸ್ತ್ ಅವಲ್ಲ ಅವ ಅವು ಶೇಪ್ ಚಂದ ಅದಾವ. ಲೆಮನ್ ಟೀ ಕಾಫಿ ಅದು ಕುಡಿಯಕ್ಕೆ ಮಸ್ತ್ ಇರ್ತಾವ. ನಾ ಬೇಕಾಗಿ ತೊಗೊಂಬಂದಿನಿ ಅವನ ಟೆಡ್ಡಿ ಇವು ಬಾಗಲ್ದ ಪರ್ದ ಬಾಗಲ್ ತೋರಣ ಮಿರರ ಮತ್ತು ಇವು ಏನಂತಾರೆ ಇವಕ್ಕ ಸುರ್ಗಿದಾಗ ಇವನ್ನೆಲ್ಲ ಇಡ್ಬೇಕನ. ಇನ್ನೊಂದು ಪೌಡ್ರ್ ಮಿಸ್ ಐತಿ ಎತ್ತಿಡ್ರಿ. ಪ್ಯಾಕ್ ಹೆಂಗ್ ಮಾಡಿಸ್ಯಾರ ನೋಡತ್ತೇನೆ ನಾನು. ಇನ್ನೂ ಒಂದು ಥರ ಇದ್ರ ಮೇಲೆ ಒಂದು ಬೇರೆ ರೊಕ್ಕ ಈ ಸ್ಟಿಕ್ಕರ್ ನಮ್ಮದ ಇವ ಹಚ್ಕೋಕ ಅವು ಗಂಧ ಇಟ್ಟೈತೆ ಅವಕ್ಕ. ಇಷ್ಟು ಪ್ಯಾಕ್ ಮಾಡಿ ಹಿಂಗೆ ಇಡಕ್ಕ ಇವನ ಮಿರರ್ ಐತ್ಲ ಇವ್ನ ಎತ್ತಿ ಆತ್ನ ಮಿರರ್ ಇನ್ನು ಎತ್ತಿ ಇದ್ರೊಳಗಿಡ ಹಿಂಗೆ ಇಡ್ ಹೊಡಿಯಂಗಿಲ್ಲ. ಆಗ ಒಂದು ಮಿರರ್ ಹೊಡೆದೈನೆ ಮನ್ಯಾಗಿಂದ. ಹೆಂಗೆ ಹಿಂಗೆ ಹೇಳತ್ತೇನೆ ಆಗಿನ ಥರ ಇಡಕ್ಷಿತಕ್ಕ. ಅಕ್ಷತಾ ನೀನು ಕಲ್ತಿ ಪ್ಯಾಕ್ ಮಾಡೋದ? ಇನ್ನ ಮ್ಯಾಂಗೋ ಟೇಸ್ಟ್ ಇಟ್ಕೋಬೇಕ. ಅವನ್ನ ಬಾಳೆಹಣ್ಣು ಒಂದು ಕಡೆ ಹಾಕೋ. ಇವು ನಿಮ್ಮ ಇವು ನಮ್ಮ ಸ್ಟಿಕ್ಕರ್ಸ್ ಮದುವೆಯಲ್ಲಿ ಯೂಸ್ ಮಾಡಕ್ಕೆ. ಇಡೀ ಮೈಗೆ ಎದ್ರ ಹಾಕೊಂಡು ಅವನು ಪ್ಯಾಕ್ ಮಾಡಿಬಿಟ್ಟು ಏ ನಿನ್ನು ರಿಷಿ